ದಿನ ದಿನಕ್ಕೂ ಡಿ ಗ್ಯಾಂಗ್ ಕ್ರೈಮ್ ಕಥೆಯಲ್ಲಿ ಸಸ್ಪೆನ್ಸ್ ಹೆಚ್ಚಾಗ್ತಾ ಇದೆ. ತಾನೇ ತೋಡಿದ್ದಂತ ಹಳ್ಳಕ್ಕೆ ಬಿದ್ದು ರೇಣುಕಾಸ್ವಾಮಿ ಹೆಣವಾದ. ಆದರೆ ಆವತ್ತು ಪಟ್ಟಣಗೆರೆ ಶೆಡ್ನಲ್ಲಿ ದುರ್ಯೋಧನಾಗಿದ್ದ ದರ್ಶನ್ ಇದೀಗ ಬಳ್ಳಾರಿಯಲ್ಲಿ ಬಂದಿಯಾಗಿದ್ದಾನೆ. ಆದ್ರೀಗ ಆ ದಿನ ಶೆಡ್ನ ಅಂತರಾಳದಲ್ಲಿ ನಡೆದಿದ್ದಂತ ರಕ್ತ ಚರಿತ್ರೆಯ ಮತ್ತೊಂದು ಆಕ್ಷನ್ ಸೀನ್ ರಿವೀಲ್ ಆಗಿದೆ. ಇದು ಡಿ ಗ್ಯಾಂಗ್ ಕ್ರೌರ್ಯದ ಕ್ರೂರತ್ವವನ್ನ ತೆರೆದಿಟ್ಟಿದೆ. ಇನ್ಸ್ಟಾ ಚಾಟಿಂಗ್ನಿಂದ ಶುರುವಾದ ಈ ಕ್ರೈಮ್ ಕಥೆ ಪಟ್ಟಣಗೆರೆಯ ಶೆಡ್ನಲ್ಲಿ ಕ್ಲೈಮ್ಯಾಕ್ಸ್ ತಲುಪಿತ್ತು. ಬಳಿಕ ರಕ್ತ ಸಿಕ್ತ ಅಧ್ಯಾಯ ಮುಂದುವರೆದು ಇದೀಗ ಶೆಡ್ನಲ್ಲಿ ಹೆಣ ಹಾಕಿದ್ದ ಹೀರೋಗಳೆಲ್ಲ ವಿಲನ್ ರೋಲ್ ಪ್ಲೇ ಮಾಡ್ತಿದ್ದಾರೆ. ಬಂಧಿಖಾನೆಯಲ್ಲಿ ಭದ್ರವಾಗಿದ್ದಾರೆ. ಆದರೆ ಪೊಲೀಸರ ಚಾರ್ಜ್ ಶೀಟ್ ಪುಟಗಳಲ್ಲಿ ಡಿ ಗ್ಯಾಂಗ್ನ ಆಕ್ಷನ್ ಪ್ಲಸ್ ಕ್ರೈಮ್ ಸೀನ್ಗಳು ನೋಡುಗರಿಗೆ ಭಯ ಹುಟ್ಟಿಸುವಂತಿವೆ. ಕೊಲೆಗೂ ಮುನ್ನ ನಂತರ ದರ್ಶನ್ ಪವಿತ್ರ ಮಾತುಕತೆ. ವಾಟ್ಸ್ಆಪ್ ನಾರ್ಮಲ್ ಕಾಲ್ನಲ್ಲಿ ಮಾತನಾಡಿ ಬಳಿಕ ಡಿಲೀಟ್. ಎಸ್, ಕಾಟೇರ ಕ್ಲಬ್ನ ಚಂದುಳ್ಳಿಗಾಗಿ ಈ ಚಿಂಗಾರಿ ರೇಣುಕಾಸ್ವಾಮಿಯನ್ನ ಚೆಚ್ಚಿ ಬಡಿದಿದ್ದ. ಆದ್ರೀಗ ಕೊಲೆಗೂ ಮುನ್ನ ಹಾಗೂ ನಂತರ ದರ್ಶನ್ ಹಾಗೂ ಪವಿತ್ರ ಕಾಲ್ನಲ್ಲಿ ಮಾತುಕತೆ ನಡೆಸಿದ್ದಾರೆ. ಆದರೆ ಎಷ್ಟೊತ್ತು ಏನೇನು ಮಾತನಾಡಿದ್ದಾರೆ ಅನ್ನೋದು ಬಹಿರಂಗವಾಗಿದೆ. ಜೂನ್ 8ರ ಸಂಜೆ 4:03 29 4:03 ವರೆಗೆ ಮಾತುಕತೆಯನ್ನ ನಡೆಸಿದ್ದಾರೆ. ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಬಂದಿದ್ದೀವಿ ಬಾ ಅಂತ 5 ಸೆಕೆಂಡ್ ಅಷ್ಟೇ ಮಾತನಾಡಿದ್ದಾರೆ. ಇನ್ನು ಜೂನ್ 9ರಂದು ದರ್ಶನ್ ಹಾಗೆ ಪವಿತ್ರ ನಡುವೆ ಯಾವುದೇ ಮಾತುಕತೆ ನಡೆದಿಲ್ಲ. ಇನ್ನು ಜೂನ್ 10ನೇ ತಾರೀಕು ಬೆಳಗ್ಗೆ 10:33 ಇಬ್ಬರ ಮಧ್ಯೆ ಮತ್ತೆ 10 ಸೆಕೆಂಡ್ ಮಾತುಕತೆಯಾಗಿದೆ. ಪೊಲೀಸರು ಮನೆ ಹತ್ರ ಬಂದ್ರೆ ಏನೂ ಗೊತ್ತಿಲ್ಲ ಅನ್ನುವಂತ ದರ್ಶನ್ ಹೇಳಿದ್ರಂತೆ. ಬಳಿಕ ಎಲ್ಲ ಕಾಲ್ ಲಿಸ್ಟ್ ಡಿಲೀಟ್ ಮಾಡಲಾಗಿದ್ದು ಇಬ್ಬರ ಮೊಬೈಲ್ ರಿಟ್ರೀವ್ ವೇಳೆ ಈ ಅಂಶ ರಿವೀಲ್ ಆಗಿದೆ. ದರ್ಶನ್ 3ನೇ ಬೇಡಿಕೆ ಈಡೇರಿಸಿದ ಜೈಲಾಧಿಕಾರಿಗಳು. ದಾಸ ಇದ್ದ ಸೆಲ್ಗೆ ಬಂತು ಹೈರ್ ಕಂಪನಿಯ ಟಿವಿ. ಈ ಮಧ್ಯೆ ಬಳ್ಳಾರಿ ಬಂಧಿಖಾನೆಯಲ್ಲಿರುವ ದರ್ಶನ್ 3ನೇ ಬೇಡಿಕೆಯನ್ನ ಜೈಲಾಧಿಕಾರಿಗಳು ಈಡೇರಿಸಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ದರ್ಶನ್ ಟಿವಿ ಬೇಕು ಅಂತ ಮನವಿ ಮಾಡಿದ್ರು. ಆದರೆ ಟಿವಿ ರಿಪೇರಿ ಇದ್ದ ಹಿನ್ನೆಲೆ ಈವರೆಗೂ ನೀಡಿರಲಿಲ್ಲ. ಇದೀಗ ಹೈರ್ ಕಂಪನಿ ಟಿವಿಯನ್ನ ಸೆಲ್ಗೆ ಅಳವಡಿಕೆ ಮಾಡಲಾಗಿದೆ ಅನ್ನೋ ಮಾಹಿತಿ ಇದೆ. ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿ ಗಣೇಶ ಚತುರ್ಥಿ ಸಂಭ್ರಮ. ಇತ್ತ ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿ ಗಣೇಶ ಹಬ್ಬವನ್ನ ಆಚರಣೆ ಮಾಡಲಾಗಿದೆ. ಜೈಲು ಸಿಬ್ಬಂದಿ ಟ್ರ್ಯಾಕ್ಟರ್ ಮೂಲಕ 3 ಅಡಿ ಎತ್ತರದ ಗಣೇಶ ಮೂರ್ತಿಯನ್ನ ತಂದ್ರು. ಆದ್ರೆ ಈ ಬಾರಿ ದರ್ಶನ್ ಜೈಲ್ನಲ್ಲೇ ಇರುವ ಹಿನ್ನೆಲೆ ಸಿಂಪಲ್ ಆಗಿ ಆಚರಣೆ ಮಾಡಲಾಯಿತು ಅನ್ನೋ ಮಾಹಿತಿ ಸಿಕ್ಕಿದೆ. ಅದೇನೇ ಹೇಳಿ, ದುರ್ಗದ ರೇಣುಕಾಸ್ವಾಮಿ ರಕ್ತ ಚರಿತ್ರೆಯ ಒಂದೊಂದು ಸೀನ್ಗಳು ಶಾಕಿಂಗ್. ಇಷ್ಟು ದಿನ ಪಟ್ಟಣಗೆರೆಯ ಶೆಡ್ನ ಮಬ್ಬುಗತ್ತಲಲ್ಲಿ ಮರೆಯಾಗಿದ್ದ ಈ ಭಯಂಕರ ಸೀನ್ಗಳು ಈಗ ಹೊರ ಜಗತ್ತಿಗೆ ಕಾಲಿಡ್ತಾ ಇವೆ. ಮುಂದಿನ ದಿನಗಳಲ್ಲಿ ಈ ಚರಿತ್ರೆಯ ಅಧ್ಯಾಯ ಅದೆಲ್ಲಿಗೆ ಹೋಗಿ ತಲುಪುತ್ತೆ ಎನ್ನುವುದನ್ನ ಕಾದು ನೋಡಬೇಕು. ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್, ಬಳ್ಳಾರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.